ತುಂಬಾ ಪೆದ್ದಾಗಿ ಅಮಾಯಕನಂತೆ ಹಾಗೆ ಪ್ರಾಮಾಣಿಕದಿಂದ ಆಟ ಆಡಿ ಎಲ್ಲರ ಮನೆ ಮಾತಾಗಿದ್ರು. ಇದೇ ಹನುಮಂತು ಅವರ ಹುಡುಗಿ ಬಗ್ಗೆ ಮಾತಾಡಿ ಎಲ್ಲರಿಗೂ ಆಶ್ಚರ್ಯ ಮೂಡಿಸಿದ್ದಾರೆ. ಹಾಗೆ ಅವರನ್ನ ವರ್ಣನೆ ಕೂಡ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರ ಮುಂದೆ. ನಮಸ್ಕಾರ, ನೀವ್ ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಸೀಸನ್ 11 ಕನ್ನಡಗೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಂತಹ ಹನುಮಂತು ತುಂಬಾ ಪೆದ್ದಾಗಿ ಅಮಾಯಕನಂತೆ ಹಾಗೆ ಪ್ರಾಮಾಣಿಕದಿಂದ ಆಟ ಆಡಿ ಎಲ್ಲರ ಮನೆ ಮಾತಾಗಿದ್ರು. ಈಗ ಇದೇ ಹನುಮಂತು ಅವರ ಹುಡುಗಿ ಬಗ್ಗೆ ಮಾತಾಡಿ ಎಲ್ಲರಿಗೂ ಆಶ್ಚರ್ಯ ಮೂಡಿಸಿದ್ದಾರೆ. ಯಾರ ಹುಡುಗಿ, ಏನ್ ಮಾಡ್ತಿದ್ದಾಳೆ, ಹಾಗೆ ಅವರನ್ನ ವರ್ಣನೆ ಕೂಡ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರ ಮುಂದೆ. ಹಾಗಾದ್ರೆ ಏನಿದು ಈ ಇಂಟ್ರೆಸ್ಟಿಂಗ್ ಸುದ್ದಿನ ನೋಡ್ಕೊಂಡ್ ಬರೋಣ ಬನ್ನಿ. ಇಷ್ಟು ದಿನ ಹನುಮಂತು ಅವರು ಬರೀ ಹಾಡುಗಳನ್ನು ಮಾತ್ರ ಹೇಳ್ತಾರೆ, ಸಿನಿಮಾ ಹಾಡುಗಳು, ಜನಪದ ಹಾಡುಗಳನ್ನು ಅಂತ ಅಂದ್ಕೊಂಡವ್ರಿಗೆ ಈಗ ಹನುಮಂತು ಶಾಕ್ ಕೊಟ್ಟಿದ್ದಾರೆ. ಡುಯೆಟ್ ಹಾಡುವುದರಲ್ಲೂ ಕೂಡ ಅವರು ಮುಂದಿದ್ದಾರೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಹೌದು, ಹನುಮಂತು ಒಂದು ಹುಡುಗಿಯನ್ನು ಪ್ರೀತಿಸ್ತಾ ಇದ್ದಾರೆ. ಆ ಹುಡುಗಿ ಬಗ್ಗೆ ಬಿಗ್ ಬಾಸ್ ಮನೆಯೊಳಗೆ ಮಾತನಾಡಿದ್ದಾರೆ. ಸೂಪರ್ ಸಂಡೇ ವಿತ್ ಬಾದ್ಶಾ ಸುದೀಪ ಸಂಚಿಕೆಯಲ್ಲಿ ಈ ಬಗ್ಗೆ ಸುದೀಪ್ ಅವರು ಹನುಮಂತನಿಗೆ ಒಂದು ಪ್ರಶ್ನೆ ಮಾಡಿದರು. ಆಗ ತಾವು ಪ್ರೀತಿ ಮಾಡ್ತಿರುವ ಹುಡುಗಿ ಬಗ್ಗೆ ಹನುಮಂತು ಅವರು ಒಂದು ಸ್ಪೆಷಲ್ ಆಗಿನೇ ಹೇಳ್ಕೊಂಡಿದ್ದಾರೆ. ಮೊದಲು ನಿಮ್ಮ ಹುಡುಗಿ ಯಾರು, ಯಾವ ರೀತಿ ಇದ್ದಾರೆ ಅಂತ ಹೇಳಿ, ಅದೇ ರೀತಿ ಗೋಲ್ಡ್ ಸುರೇಶ್ ಅವರು ಚಿತ್ರ ಬಿಡಿಸ್ತಾರೆ ಅಂತ ಹೇಳಿ ಸುದೀಪ್ ಅವರು ಹೇಳಿದರು. ಆಗ ವೈಟ್ ಬೋರ್ಡ್ ಮೇಲೆ ಸುರೇಶ್ ಚಿತ್ರ ಬಿಡಿಸಲು ಕೂಡ ರೆಡಿ ಆಗಿದ್ರು. ಆಗ ಹನುಮಂತು ಅವರು ವರ್ಣನೆ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ ಅಂದರೆ, ಕಣ್ಣು ನನ್ನಂಗಿದೆ, ಊರಿಗೆ ಹೋಗೋದ್ರೊಳಗೆ ಚಪ್ಪಲ್ ತಗೊಂಡು ನಿಂತಿರ್ತಾಳೆ ನಮ್ಮ ಹುಡುಗಿ, ಉದ್ದ ಮುಖ, ಆದರೆ ಜಾಸ್ತಿ ಉದ್ದ ಅಲ್ಲ, ದಪ್ಪ ಹುಬ್ಬು, ನಮ್ಮ ಹುಡುಗಿ ಮೂಗ್ ಬೊಟ್ಟು ಹಾಕಿರಲಿ, ಈ ಥರ ಒಂದಷ್ಟು ಹನುಮಂತು ಅವರು ಆಕೆ ಬಗ್ಗೆ ವರ್ಣನೆ ಮಾಡ್ತಾರೆ. ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ ಸುರೇಶ್ ಅವರು ಬಿಡಿಸಿರುವಂತಹ ಚಿತ್ರ. ಆಗ ಗೌತಮಿಗೆ ಚಿತ್ರ ಬಿಡಿಸುವ ಚಾನ್ಸ್ ಸಿಗುತ್ತೆ. ಆಗ ವರ್ಣನೆ ಆರಂಭಿಸಿದ ಹನುಮಂತು ಅವರು, ನಿನ್ನ ಥರಾನೇ ಇದ್ದಾಳೆ, ಆದರೆ ಹಲ್ಲು ನಿನ್ನ ಥರ ಸೊಟ್ಟಂಬಟ್ಟ ಇಲ್ಲ, ಮೂಗು ಚೂಪಿದೆ ಅಂತ ಗೌತಮಿಗೆ ಹನುಮಂತು ಹೇಳಿದರು. ಆನಂತರ ಗೌತಮಿ ಬರೆದ ಚಿತ್ರ ಚೆನ್ನಾಗಿದೆ ಅಂತ ಹನುಮಂತು ಒಪ್ಕೊಂಡ್ರು. ಇದೇ ರೀತಿಯಾಗಿ ನನ್ನ ಹುಡುಗಿ ಇದ್ದಾಳೆ ಅಂತ ಕೂಡ ಗೌತಮಿಗೆ ಒಂದು ಸ್ವಲ್ಪ ಹೇಳಿದರು. ಮೇ ಬಿ ಏನಾದರೂ ಗೌತಮಿ ಥರನೇ ಹನುಮಂತು ಹುಡುಗಿ ಇದ್ದಾಳ ಅನ್ನೋದು ಕೂಡ ಈಗ ಡೌಟ್ ಸ್ಟಾರ್ಟ್ ಆಗುತ್ತೆ. ಅವ್ರ ಹುಡುಗಿ ಬಗ್ಗೆ ಹಾಡನ್ನು ಕೂಡ ಹಾಡಿದ್ದಾರೆ. ಆ ಹಾಡಿನಲ್ಲಿ, ನಿನ್ನ ನಂಗೆ ನೋಡೋಂಗಾಗಿದೆ, ನಿನ್ನ ಮುಖ ನೋಡ್ಬೇಕನ್ನಿಸ್ತಿದೆ, ನಿನ್ನ ಜೊತೆ ನಂಗೆ ಮಾತಾಡಬೇಕಾಗಿದೆ, ಭಾಳ ದಿನದಿಂದ ಪ್ರೀತಿ ಮಾಡ್ತಿದ್ದೀವಿ, ನಿನ್ನ ಬಿಟ್ಟಿರೋಕ್ಕೆ ಆಗ್ತಾ ಇಲ್ಲ ಗೆಳತಿ, ನನಗೆ ನಿಜ ಹೇಳ್ತೀನಿ, ಕಿವಿ ಕೊಟ್ಟು ಕೇಳು, ಪವಿತ್ರ ನಮ್ಮ ಪ್ರೀತಿ, ನನ್ನ ಮರೆತು ನೀ ಹೆಂಗಿರ್ತಿ, ಈ ಜೀವನ ಹೆಂಗೆ ಕಳೀತಿ, ಕಣ್ಣಿನೊಳಗೆ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ, ಎರಡೂ ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ, ನನ್ನ ಮರೆತು ನೀ ಹೆಂಗಿರತಿ, ಈ ಜೀವನ ಹೆಂಗೆ ಕಳೀತಿ, ಈ ರೀತಿಯಾದಂತಹ ಸಾಲುಗಳನ್ನು ಹೇಳಿ ಅವರ ಹುಡುಗಿ ಬಗ್ಗೆ ವರ್ಣನೆ ಮಾಡಿದ್ದಲ್ಲದೆ ಅವರಿಗೆ ಒಂದು ಸಂದೇಶನ ಕೂಡ ಇಂಡೈರೆಕ್ಟಾಗಿ ಕೊಟ್ಟಿದ್ದಾರೆ. ನಿನ್ನನ್ನು ನೋಡ್ಬೇಕನ್ನಿಸ್ತಿದೆ, ನಿನ್ನ ಜೊತೆ ಮಾತಾಡ್ಬೇಕನ್ನಿಸ್ತಿದೆ, ನನಗೆ ನಿನ್ನ ಬಿಟ್ಟು ಇರೋಕ್ಕಾಗ್ತಾ ಇಲ್ಲ ಅಂತ ಎಲ್ಲ ಹೇಳಿ. ಸುದೀಪ್ ಕೂಡ ಚೆನ್ನಾಗಿ ಹಾಡಿದ್ರಿ ಅಂತ ಹೇಳಿ ಹನುಮಂತು ಅವ್ರಿಗೆ ಚಪ್ಪಾಳೆ ತಟ್ಟಿದ್ದಾರೆ. ಏನೇ ಆದರೂ ಪ್ರೀತಿ ಮಾಡಿದವರು ಒಂದಷ್ಟು ದಿನ ದೂರ ಇರಬೇಕು ಅಂತಂದರೆ ಎಲ್ಲರಿಗೂ ನೋವು ಆಗೇ ಆಗತ್ತೆ. ಈಗಂತೂ ಹನುಮಂತನಿಗೆ ಗರ್ಲ್ ಫ್ರೆಂಡ್ ಇರೋದಂತೂ ಖಾತ್ರಿ ಆಗಿದೆ. ಅವರಿಬ್ಬರು ಪ್ರೀತಿಯಲ್ಲಿ ಬಿದ್ದಿದ್ದಾರೆ, ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ ಖುದ್ದು ಹನುಮಂತು ಅವರೇ ಬಿಗ್ ಬಾಸ್ ಮನೆಯಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗಾದರೆ ಹನುಮಂತು ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಿದ್ದಂಗೆ ಅವ್ರ ಹುಡುಗಿನ ಭೇಟಿ ಮಾಡಿಸ್ತಾರಾ, ಜನಕ್ಕೆ ತೋರಿಸ್ತಾರಾ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ನೋಡಿದ್ರಲ್ಲ, ಹನುಮಂತು ಅವರ ಹುಡುಗಿನ ಎಷ್ಟು ಮುದ್ದಾಗಿ ವರ್ಣನೆ ಮಾಡಿದ್ದಾರೆ, ಹಾಗೆ ಅವ್ರಿಗೋಸ್ಕರ ಒಂದು ಹಾಡನ್ನು ಕೂಡ ಹಾಡಿದ್ದಾರೆ. ಆದರೆ ಈ ಚಾಲಾಕಿ ಹನುಮಂತು ಅವರ ಹುಡುಗಿ ಎಲ್ಲಿದ್ದಾರೆ, ಏನು ಮಾಡ್ಕೊಂಡಿದ್ದಾರೆ, ಯಾರು ಅನ್ನೋದನ್ನ ಮಾತ್ರ ಎಲ್ಲೂ ಬಾಯ್ಬಿಟ್ಟಿಲ್ಲ. ಸೊ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.